ಹಾಯ್ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. IPL ಹರಾಜಿನಲ್ಲಿ ಈ 3 ಹೊಸ ನಿಯಮಗಳು BCCIದವರು ಹೇಳಿದ್ದಾರೆ. ಎಲ್ಲ ಆಟಗಾರರಿಗೆ ದೊಡ್ಡ ಗುಡ್ ನ್ಯೂಸ್. ಹೀಗೆ ಇದರ ಬಗ್ಗೆ ಹೇಳುತ್ತೇನೆ. ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. IPL 2025 ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ 18ರ ಮೆಗಾ ಹರಾಜಿನ ಸಿದ್ಧತೆಗಳು ಶುರುವಾಗಿದೆ. ಅದರ ಮೊದಲ ಹೆಜ್ಜೆ ಎಂಬಂತೆ ಇದೀಗ ಹರಾಜು ಮೊತ್ತ 120 ಕೋಟಿ ರೂಪಾಯಿಗೆ ಏರಿಸಲು BCCI ಮುಂದಾಗಿದೆ. ಕಳೆದ ಸೀಸನ್ ಹರಾಜಿನಲ್ಲಿ ಪ್ರತಿ ಫ್ರಾಂಚೈಸಿಗಳಿಗೆ 100 ಕೋಟಿ ರೂಪಾಯಿ ಹರಾಜು ಮೊತ್ತ ನಿಗದಿ ಮಾಡಲಾಗಿತ್ತು. ಆದರೆ ಈ ಬಾರಿ ಮೆಗಾ ಹರಾಜು ನಡೆಯುವುದರಿಂದ ಈ ಮೊತ್ತವನ್ನು ಹೆಚ್ಚಿಸಬೇಕೆಂದು ಕೆಲ ಫ್ರಾಂಚೈಸಿಗಳು BCCIಗೆ ಮನವಿ ಮಾಡಿದರು. ಅದರಂತೆ ಮೆಗಾ ಹರಾಜು ಮೊತ್ತವನ್ನು 120 ಕೋಟಿ ರೂಪಾಯಿಗೆ ಏರಿಕೆ ಮಾಡಲು BCCI ನಿರ್ಧರಿಸಿದೆ ಎಂದು ಬಲ ಮೂಲಗಳಿಂದ ತಿಳಿದು ಬಂದಿದೆ. ಇನ್ನು ಈ ಹರಾಜು ಮೊತ್ತದಲ್ಲಿ 75% ಬಿಡ್ಡಿಂಗ್ ವೇಳೆ ಬಳಸಿಕೊಳ್ಳುವುದು ಕಡ್ಡಾಯ. ಅಂದರೆ ಪ್ರತಿ ಫ್ರಾಂಚೈಸಿಗಳು ಹರಾಜಿನ ವೇಳೆ ಒಟ್ಟು ಮೊತ್ತ 120 ಕೋಟಿಯಲ್ಲಿ 90 ಕೋಟಿಯನ್ನು ವಹಿಸಲೇಬೇಕು. ಅದಕ್ಕಿಂತ ಕಡಿಮೆ ಮೊತ್ತದಲ್ಲಿ ಯಾವುದೇ ಫ್ರಾಂಚೈಸಿಯು 25 ಸದಸ್ಯರ ತಂಡವನ್ನು ರೂಪಿಸಿಕೊಳ್ಳುವಂತಿಲ್ಲ. ಹಾಗೆಯೇ 120 ಕೋಟಿಯಿಂದ ರಿಟೈನ್ ಆಟಗಾರರ ಸಂಭಾವನೆ ಮೊತ್ತವನ್ನು ಕಳೆಯಲಾಗುತ್ತದೆ. ಅಂದರೆ ಪ್ರತಿ ಫ್ರಾಂಚೈಸಿಗಳಿಗೆ ನಿರ್ದಿಷ್ಟ ಮೊತ್ತಗಳೊಂದಿಗೆ 4 ಆಟಗಾರರನ್ನು ಉಳಿಸಿಕೊಳ್ಳುವ ಆಯ್ಕೆ ನೀಡುವ ಸಾಧ್ಯತೆ ಇದೆ. ಹೀಗೆ ರಿಟೈನ್ ಮಾಡುವ ಆಟಗಾರರಿಗೆ ಇಷ್ಟಿಷ್ಟ ಮೊತ್ತವನ್ನು ನಿಗದಿ ಮಾಡಲಾಗುತ್ತೆ. ಇಲ್ಲಿ ರಿಟೈನ್ ಆಗುವ ಮೊದಲ ಆಟಗಾರನಿಗೆ 20 ಕೋಟಿ ರೂಪಾಯಿ, ಎರಡನೇ ಆಟಗಾರನಿಗೆ 15 ಕೋಟಿ ರೂಪಾಯಿ, ಮೂರನೇ ಆಟಗಾರನಿಗೆ 8 ಕೋಟಿ ರೂಪಾಯಿ, ಹಾಗೆ ನಾಲ್ಕನೇ ಆಟಗಾರರಿಗೆ 7 ಕೋಟಿ ರೂಪಾಯಿ ನಿಗದಿ ಮಾಡುವ ಸಾಧ್ಯತೆ ಇದೆ. ಅದರಂತೆ ಒಂದು ಫ್ರಾಂಚೈಸಿಯು 4ರನ್ನು ತಂಡದಲ್ಲಿ ಉಳಿಸಿಕೊಳ್ಳುವ ಒಟ್ಟು ಹರಾಜು ಮೊತ್ತದಿಂದ 50 ಕೋಟಿ ರೂಪಾಯಿಯನ್ನು ಬಳಸಬೇಕು. ಈ 50 ಕೋಟಿ ರೂಪಾಯಿಯನ್ನು ಒಟ್ಟು ಹರಾಜು ಮೊತ್ತ 120 ಕೋಟಿಯಿಂದ ಮೈನಸ್ ಮಾಡಲಾಗುತ್ತದೆ. ಅಂದರೆ 120 ಮೈನಸ್ 50, 70 ಕೋಟಿ ರೂಪಾಯಿ ಬಾಕಿ. ಅದರಂತೆ 4 ಆಟಗಾರರನ್ನು ಉಳಿಸಿಕೊಂಡು ಫ್ರಾಂಚೈಸಿಯು 70 ಕೋಟಿ ರೂಪಾಯಿನೊಂದಿಗೆ ಹರಾಜಿನಲ್ಲಿ ಕಾಣಿಸಿಕೊಳ್ಳಲಿದೆ. ಈ ಬಗ್ಗೆ ಚರ್ಚಿಸಲೆಂದೇ ಈ ತಿಂಗಳಾಂತ್ಯದಲ್ಲಿ BCCI IPL ಮಾಲೀಕರೊಂದಿಗೆ ಸಭೆ ಕರೆದಿದೆ. ಈ ಸಭೆಯಲ್ಲಿ IPL ಮೆಗಾ ಹರಾಜಿನ ರೂಪುರೇಷೆಗಳ ಬಗ್ಗೆ ಚರ್ಚಿಸಲಾಗುತ್ತದೆ. ಅಲ್ಲದೆ ಹೊಸ ನಿಯಮಗಳ ಬಗ್ಗೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಿದೆ. ಹೀಗಾಗಿ ಈ ಸಭೆಯ ಬಳಿಕ ಮೆಗಾ ಹರಾಜಿನ ಹೊಸ ನಿಯಮಗಳ ಸ್ಪಷ್ಟ ಚಿತ್ರಣ ಹೊರಬೀಳಲಿದೆ. ಹಾಗೆಯೇ ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೇಗೆ ಆಗಿದೆ ಎಂದು ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಎಲ್ಲರಿಗೂ ನಮಸ್ಕಾರ.